ಎಲ್ಲರಿಗೂ ನಮಸ್ಕಾರಗಳು. ಪ್ರೀತಿ ವಿದ್ಯಾರ್ಥಿಗಳೇ, ಈ ದಿನ ನಮ್ಮ ಪಠ್ಯಪುಸ್ತಕ ರಚನಾ ಸಮಿತಿಯವರು ತಯಾರಿಸಿ ನಿಗದಿಪಡಿಸಿದ ಕನ್ನಡ ನಾಡಿನ ಬಹು ಅಮೂಲ್ಯ ಸಂಪತ್ತಾಗಿರುವಂಥ ಜನಪದ ಕಲೆಗಳು, ಕನ್ನಡ ನಾಡಿನ ಪ್ರಾಚೀನ ಕಾಲದ ಜನಪದ ಕಲೆಗಳ ಸಿರಿವಂತಿಕೆ ಹೇಗಿತ್ತು ಅನ್ನುವುದನ್ನು ಪ್ರಸ್ತುತ ಗದ್ಯಭಾಗದಲ್ಲಿ ಬಹಳ ಸ್ವಾರಸ್ಯಪೂರ್ಣವಾಗಿ ವಿವರಿಸ್ತಾ ಹೋಗ್ತಾರೆ. ಹಾಗಾದರೆ ಜನಪದ ಕಲೆಗಳ ಬಗ್ಗೆ ನಮಗೆ ಎಷ್ಟು ಗೊತ್ತಿದೆ? ಜನಪದ ಕಲೆಗಳು ಅನ್ನುವಂಥವು ಇವತ್ತು ಮತ್ತು ನಿನ್ನೆ ದಿನ ಹುಟ್ಟಿಕೊಂಡಿರುವಂಥವಲ್ಲ. ಈ ಭೂಮಿಯ ಮೇಲೆ ಮನುಷ್ಯ ಹುಟ್ಟಿ ಎಷ್ಟು ವರ್ಷಗಳಾಯ್ತೋ ಮನುಷ್ಯನಷ್ಟೇ ಜನಪದ ಕಲೆಗಳು ಕೂಡ ಪ್ರಾಚೀನವಾಗಿರುವಂಥವು. ಪರಿಸರ ವೀಕ್ಷಣೆ ಮತ್ತು ಅನುಕರಣೆಯ ಮೂಲಕವಾಗಿ ಅರಿತಿದ್ದನ್ನು ರೂಢಿಸಿಕೊಂಡಿರುವುದು ಮಾನವನ ಒಂದು ಸಹಜ ಗುಣ. ಹಾಗಾಗಿ ಇಂತಹ ಜನಪದ ಕಲೆಗಳು ಕೂಡ ಅಸ್ತಿತ್ವಕ್ಕೆ ಬರ್ತಾವೆ. ಪರಿಸರವನ್ನು ವೀಕ್ಷಣೆ ಮಾಡ್ತಾ, ಅನುಕರಣೆ ಮಾಡ್ತಾ ಅರಿತುಕೊಳ್ತಾನೆ, ಅವುಗಳ ಮೂಲಕವಾಗಿಯೇ ಕಲೆಗಳು ಅಸ್ತಿತ್ವಕ್ಕೆ ಬರ್ತಾವೆ. ಜನಪದ ಕಲೆಗಳ ಉದ್ದೇಶ ಏನಪ್ಪಾ? ಮನುಷ್ಯರ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಾವ, ಸಂತಸವನ್ನ ನೀಡ್ತಾವ, ಅದರ ಜೊತೆಗೆ ಮುಂದಿನ ಪೀಳಿಗೆಗೆ ಆಕಾರವಾಗಿರ್ತಾವ. ಜನಪದ ಸಂಸ್ಕೃತಿಯ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ನಾವು ಜನಪದ ಕಲೆಗಳನ್ನು ಕಾಣಬಹುದು. ಜನಪದರ ಶ್ರೀ ಸಾಮಾನ್ಯರ ಒಂದು ಬದುಕು ಹೇಗಿರ್ತದೆ ನೋಡ್ಬೇಕು. ಬಹಳ ಮುಗ್ಧತೆಯಿಂದ ಕೂಡಿರ್ತದೆ. ಮೋಸ ಇರುವುದಿಲ್ಲ ಅವರ ಬದುಕಿನಲ್ಲಿ. ನಾಟಕೀಯ ಜೀವನವನ್ನು ಸಾಗಿಸೋದಿಲ್ಲ, ನಾಟಕೀಯ ಬದುಕನ್ನು ಬದುಕೋದಿಲ್ಲ. ಆರ್ಟಿಫಿಷಿಯಲ್ ಬದುಕು ಅವರು ಇರೋದಿಲ್ಲ ಸಿಟಿಯ ಜನರ ಹಾಗೆ. ನ್ಯಾಚುರಲ್ ಬದುಕು ಅವರಿತ್ತು, ನ್ಯಾಚುರಲ್ ಲೈಫ್. ಮುಗ್ಧ ಜನರಿಗೆ ಜನಪದರ ಬದುಕೇ ಒಂದು ಕಲೆಯಾಗಿರುವಂಥದ್ದು. ಮುಗ್ಧ ಜನರಿಗೆ ತಿಳಿದೋ ತಿಳಿಯದೆಯೋ ಅವರ ಬದುಕಿನಲ್ಲಿ ಈ ಕಲೆಗಳು ಆಸವಕ್ಕಾಗಿದೆ. ಜನಪದ ಕಲೆಗಳಿಗೂ ಜೀವನಕ್ಕೂ ನಿಕಟವಾಗಿರುವಂತಹ ಒಂದು ಸಂಬಂಧ ಇದೆ. ಪ್ರತಿನಿತ್ಯ ದುಡಿಮೆಯ ಆಯಾಸ, ಬದುಕಿನ ಏಕತಾನತೆ, ಆಸರಿಕೆ, ಬೇಸರಿಕೆಯನ್ನ ನಿವಾರಣೆ ಮಾಡಿಕೊಳ್ಳುವುದರ ಸಲುವಾಗಿ ಮನುಷ್ಯ ಜನಪದ ಕಲೆಗಳ ಮೊರೆಯನ್ನು ಹಾಕ್ತಾನೆ. ಇಂಥ ಜನಪದ ಕಲೆಗಳನ್ನು ಜೋಪಾನವಾಗಿ ರಕ್ಷಣೆ ಮಾಡಿಕೊಂಡು ಬೆಳೆಸಿಕೊಂಡು ಬರ್ತಾನೆ. ಪ್ರಾರಂಭದಲ್ಲಿ ಆಂಗಿಕ ಸಂಜ್ಞೆಗಳಿಂದ ಕೂಡಿದಂಥ ಈ ಜನಪದ ಕಲೆಗಳು ಬರ್ತಾ ಬರ್ತಾ ಕ್ರಮೇಣ ಚಿತ್ರ, ಶಿಲ್ಪ, ಹಾಡು, ಕುಣಿತ ಹೀಗೆ ಮೊದಲಾದ ಆಯಾಮಗಳನ್ನು ಪಡೆದುಕೊಳ್ತದೆ. ಜನಪದ ನೃತ್ಯಗಳು ಇಂದು ಕರ್ನಾಟಕದಾದ್ಯಂತ ಪ್ರಚಲಿತರಾಗಿದ್ದು 40ಕ್ಕೂ ಹೆಚ್ಚು ಜನಪದ ಪ್ರಕಾರಗಳು ಕನ್ನಡ ನಾಡಿನಲ್ಲಿ ಅವ್ಯಾಹತವಾಗಿ ರೂಢಿಯಲ್ಲಿವೆ. ಕೆಲವು ಪ್ರಾದೇಶಿಕವಾಗಿ ಪ್ರಚಲಿತವಿದ್ದು ಜನಪ್ರಿಯತೆಯನ್ನು ಕೂಡ ಪಡೆದುಕೊಂಡಿದವ. ಈ ಜನಪದ ಕಲೆಗಳ ಬರೆದಿರುವಂತಹ ಕವಿಯ ಪರಿಚಯ ಇದ್ದಿಲ್ಲ, ಸಮಿತಿಯವರು ರಚನೆ ಮಾಡಿರುವಂಥದ್ದು ಅಷ್ಟೇ. ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಪ್ರಕಟಿಸಿರುವ ಜಾನಪದ ವಿಷಯ ವಿಶ್ವಕೋಶ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಹೊರತಂದಿರುವ ವಿಷಯ ಸಂಪದೀಕರಣ, ಸಂಪನ್ಮೂಲ ಸಾಹಿತ್ಯ, ಕನ್ನಡ ಭಾಷೆ ಕೃತಿಗಳ ಸಂಪನ್ಮೂಲತಾ ಆಧಾರದಿಂದ ನಿಶ್ಚಿತ ನಿಗದಿತ ಪಾಠವನ್ನು ಪಠ್ಯಪುಸ್ತಕ ರಚನಾ ಸಮಿತಿ ತಯಾರಿಸಿ ನಿಗದಿಪಡಿಸಿದೆ ಅನ್ನುವಂಥ ಮಾತು ಬರ್ತದೆ. ಆಶಯ ಭಾವವನ್ನು ನಾವು ನೋಡೋದಾದರೆ, ಜನಪದ ಕಲೆಗಳು ವೈಭವ ಅನ್ನುವಂಥ ಗದ್ಯವನ್ನು ಯಾಕೆ ಇಡಬೇಕಾಗಿತ್ತು? ಆಶಾಭಾವನೆ ಏನಿದೆ? ಜನಪದ ಕಲೆಗಳು ಬಹಳ ಪ್ರಾಚೀನವಾಗಿರುವಂಥದ್ದು, ಪರಂಪರೆಯಿಂದ ಉಳಿದು ಬಂದಿರುವಂಥದ್ದು. ತನ್ನ ಆಂಗಿಕ ಅಭಿನಯಗಳ ಮೂಲಕವಾಗಿ
ಹೆಚ್ಚು ಜನಪ್ರಿಯವಾಗಿರುವಂಥದ್ದು. ವಿವಿಧ ಪ್ರಕಾರಗಳಲ್ಲಿ ವ್ಯಕ್ತವಾಗುವಂಥ ಕಲೆ ಇದು. ಪ್ರಾದೇಶಿಕ ಮಹತ್ವವನ್ನು ಕೂಡ ಜನಪದ ಕಲೆಗಳು ಪಡೆದುಕೊಂಡವ. ಹಾಗಾಗಿ ಜನಪದ ಕಲೆಗಳ ವೈಭವ, ಇದರ ಉದ್ದೇಶ ಏನಪ್ಪಾ ಅಂದರೆ ಗೊತ್ತು ನಿಮಗೆಲ್ಲ. ಇಡೀ ದೇಶದಾದ್ಯಂತ ಆಧುನಿಕತೆಯ ಗಾಳಿ ಬೀಸ್ತಾ ಇದೆ. ಚಲನಚಿತ್ರಗಳು ಬಂದಿದ್ದಾವ, ಟಿವಿ ಬಂದಿದ್ದಾವ, ಮೊಬೈಲ್ ಬಂದಿವೆ. ಹಾಗಾಗಿ ಆಧುನಿಕತೆಯ ಪ್ರಭಾವದಿಂದ ಜನಪದ ಕಲೆಗಳು ಇದ್ದು ವಿನಾಶದ ಅಂಚಿನಲ್ಲಿದ್ದಾವೆ. ಇದರಿಂದ ಎಷ್ಟೋ ಪ್ರಕಾರದ ಜನಪದ ಕಲೆಗಳು ಕೂಡ ಕಣ್ಮರೆಯಾಗ್ತಾ ಇದ್ದಾವೆ ಆಧುನಿಕತೆಯ ಪ್ರಭಾವದಿಂದಾಗಿ. ಗ್ರಾಮೀಣ ಬದುಕಿನ ಅವಿಭಾಜ್ಯ ಅಂಗವಾಗಿರುವಂತಹ ಕಲೆ ಮನರಂಜನೆಯ ಮಾಧ್ಯಮವೂ ಜೊತೆಗೆ ಕ್ರಿಯಾಶೀಲತೆಯ ಸಂಕೇತವೂ ಆಗಿರುವಂಥದ್ದು ಬಹಳ ಗಮನಾರ್ಹವಾಗಿರುವಂತಹ ಒಂದು ಅಂಶ. ವಿಶಿಷ್ಟ ನಂಬಿಕೆ ಆಚರಣೆಯ ಪ್ರಾತಿನಿಧಿಕ ರೂಪವಾಗಿ ಜನಪದ ಕಲೆಗಳು ರೂಪುಗೊಂಡಿದ್ದು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಂಡವ. ಅದರ ಕಿರು ಪರಿಚಯವನ್ನ ಮಾಡಿಕೊಡುವಂಥದ್ದೇ ಜನಪದ ಕಲೆಗಳ ವೈಭವ ಪಾಠದ ಒಂದು ಉದ್ದೇಶ. ಪಾತ್ರಗಳ ಪರಿಚಯ ಮತ್ತು ಕೆಲವಿಷ್ಟು ಪದಗಳ ಅರ್ಥವನ್ನು ಇಲ್ಲಿ ಹೇಳಲಾಗ್ತದೆ. ಪಟ್ಯಾದಂತೆ ಪಣೆ, ದೇವರ ಗುಡ್ಡರು ಅಂತ ಬರ್ತಾರೆ ಇಲ್ಲಿ. ಅಂದರೆ ದೇವರನ್ನ ವಂಶ ಪಾರಂಪರ್ಯವಾಗಿ ಪೂಜಿಸ್ತಕ್ಕಂಥ ಮನೆತನದವರಿವರು. ಏಳ್ಮಲೆ ಎತ್ತಯ್ಯ, ಇವ್ರ್ಯಾರಪ್ಪ ಏಳ್ಮಲೆ ಎತ್ತಯ್ಯ? ಮಲೆಮಹದೇಶ್ವರ ಸ್ವಾಮಿಯು 7 ಬೆಟ್ಟಗಳ ಮೇಲಿರುವ ಮಹದೇಶ್ವರ ಬೆಟ್ಟದಲ್ಲಿ ಇದ್ದಾನೆ ಅಂತಕ್ಕಂಥದ್ದು ಭಕ್ತರ ನಂಬಿಕೆ ಇದೆ. ದಮ್ಮಡಿ, ಕಂಸಾಳಿಯವರು ಕತೆ ಹೇಳುವಾಗ ಹಿಮ್ಮೇಳದವರು ಬಾರಿಸುವಂತಹ ವೃತ್ತಾಕಾರದ ಚರ್ಮದ ವಾದ್ಯ ಸಾಧನ ಇದು ದಮಡಿ. ದಮಡಿ ಅಂತ ನೀವು ಹಳ್ಳಿಗಳಲ್ಲಿ ಕೇಳಿರ್ತೀರಿ. ದಮಡಿ ಏಕತಾರಿ ಅಂತ ಬರ್ತದೆ. ಒಂದೇ ತಂತಿಯನ್ನ ಹೊಂದಿರುವಂತಹ ಸಂಗೀತ ವಾದ್ಯ ಇದು. ಇನ್ನು ಜೋಳಿಗೆ ಅಂತ ಬರ್ತದೆ. ಕಾಣಿಕೆ ಪಡೆದಂತಹ ದವಸ ಧಾನ್ಯಗಳನ್ನು ಹಾಕಿಕೊಳ್ಳಲು ಹೆಗಲಿಗೆ ನೇತು ಹಾಕಿಕೊಳ್ಳುವ ಉದ್ದನೆಯ ಚೀಲಕ್ಕೆ ನಾವು ಜೋಳಿಗೆ ಅಂತ ಕರಿತೀವಿ. ಜನಪದ ಮಹಾಕಾವ್ಯ, ಮೌಖಿಕವಾಗಿರುವಂತಹ ಸಾಹಿತ್ಯ ಪ್ರಕಾರ ಇದು. ಸುದೀರ್ಘವಾದಂತಹ ಕಥೆಯನ್ನು ಒಳಗೊಂಡಿರ್ತದೆ. ಗಗ್ಗರಿ ಅಂತ ಬರ್ತದೆ. ಡೊಳ್ಳು ಕುಣಿತದ ವಾದ್ಯಗಾರರು ಉಡುವಂತಹ ಹಸಿರು ಇಲ್ಲವೇ ಕೆಂಪು ಬಣ್ಣದ ಬಹಳ ನೀರಿಗೆಯನ್ನು ಹೊಂದಿರುವಂತಹ ಲಂಗತರನಾದಂತಹ ಒಂದು ಉಡುಪಿಗೆ ನಾವು ಗಗ್ಗರಿ ಅಂತ ಕರಿತೀವಿ. ಒಡಪು ಅಂತ ಬರ್ತದೆ. ಇದು ಕರ್ನಾಟಕದ ವಿಶಿಷ್ಟ ಜಾನಪದ ಸಾಹಿತ್ಯ ಪ್ರಕಾರ ಶ್ರಮಿಕ ವರ್ಗದವರು ತಮಗಾದಂಥ ಆಯಾಸವನ್ನು ಮರಿಲಿಕ್ಕೆ, ನೆನಪಿನ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳಲಿಕ್ಕೆ, ಜೊತೆಗೆ ತಮ್ಮ ಬೌದ್ಧಿಕ ಕೌಶಲವನ್ನು ಜನರಿಗೆ ತೋರಿಸ್ಕೊಳ್ಳಲಿಕ್ಕೆ ಬಳಸ್ತಕ್ಕಂಥ ಚಾಣಾಕ್ಷತನವಾದಂತಹ ಒಂದು ನುಡಿಗಳ ಸಮೂಹ ಇದು ಒಡಪು. ಮದುವೆ ಮುಂಜಿವೆಗಳಲ್ಲಿ ಮನರಂಜನೆಗಾಗಿ ಪ್ರಾಚೀನ ಕಾಲದಲ್ಲಿ ಈ ಒಡಪುಗಳನ್ನು ಸಾಂಪ್ರದಾಯಿಕವಾಗಿ ಬಳಸ್ತಾ ಇದ್ದರು. ಈಗಿನ ಥರ ಮದುವೆ ಒಂದು ತಾಸಿನಲ್ಲಿ ಮುಗಿತಾ ಇರಲಿಲ್ಲ. ಅವಾಗ 4 ದಿನ 5 ದಿನ ಮದುವೆ ನಡೀತಿತ್ತು. ಇಡೀ ಊರೇ ಗಾಡಿ ಕಟ್ಟು ಎತ್ತಿನ ಬಂಡಿಯನ್ನು ಹೊಡ್ಕೊಂಡು ಬೇವರಿಗೆ ಮದುವೆಗೆ ಹೋಗ್ತಾ ಇದ್ರು. ಗಂಡಿನ ಮನೆಗೆ ಹೆಣ್ಣನ್ನು ಕರೆದುಕೊಂಡು ಅಲ್ಲೇನಿತ್ತು? ಏನು ಸಿನಿಮಾ ತೋರಿಸ್ತಾ ಇದ್ರು, ಟಿವಿ ತೋರಿಸ್ತಾ ಇದ್ರು, ಮೊಬೈಲ್ ತೋರಿಸ್ತಾ ಇದ್ರು. ಮನೋರಂಜನೆ ಏನು ಅವ್ರಿಗೆ? ಒಡಪು ಹೇಳೋದು. 2 ತಂಡಗಳನ್ನು ಮಾಡ್ಕೊಳ್ಳೋದು, ಒಡಪು ಹೇಳೋದು. ಒಡಪು ಏನ್ ಮಾಡ್ತಾರೆ? ಯೋಚನೆ ಮಾಡ್ಲಿಕ್ಕೆ ಹಸ್ತದೆ, ಬುದ್ಧಿಶಕ್ತಿ ಬೆಳೀತದೆ, ನೆನಪಿನ ಶಕ್ತಿ ಹೆಚ್ಚಾಗ್ತದೆ, ಜೊತೆಗೆ ಆಯಾಸ ಕೂಡ ಮರ್ತೋಗ್ತದೆ.
ಕಣ್ಣಿಗೇನು ಎಫೆಕ್ಟ್ ಇಲ್ಲ, ಬ್ರೇನಿಗೇನು ಎಫೆಕ್ಟ್ ಇಲ್ಲ, ತಲೆಗೇನು ಎಫೆಕ್ಟ್ ಇಲ್ಲ, ಕಿವಿಗೇನು ಎಫೆಕ್ಟ್ ಇಲ್ಲ. ಈಗ ಬಂದಿದವ ಮೊಬೈಲ್, ಟಿವಿ, ಸಿನಿಮಾ, ಎಷ್ಟು ಕಣ್ಣಿಗೆ ಎಫೆಕ್ಟ್ ಅದಾವ. ಹುಟ್ಟಿರ್ತದ ಮಗು 5 ವರ್ಷ ಆಗಿರ್ತದ, ಚಸ್ಮಾ ಬಂದಿರ್ತವ. ಬ್ರೇನ್ ಹಾಳಾಗಿರ್ತದ, ಕಿವಿ ಹಾಳಾಗಿರ್ತದ, ತಲೆ ಹಾಳಾಗಿರ್ತದ. ಆಧುನಿಕತೆಯ ಭರಾಟೆ, ಸೈಡ್ ಎಫೆಕ್ಟ್. ನಮ್ಮ ಕನ್ನಡ ನಾಡಿನ ಜನಪದ ಕಲೆಗಳು ಯಾವುದೇ ಸೈಡ್ ಎಫೆಕ್ಟ್ ಇರಲಿಲ್ಲ. ಎಷ್ಟು ಸದೃಢವಾಗಿದ್ದರೆ ಮೊದಲೆಲ್ಲ ನಮ್ಮ ಹಿರಿಯರು. ಒಡಪುಗಳನ್ನು ಇರ್ತಾ ಇದ್ರು ನೋಡಿ. ಉದಾಹರಣೆಗೆ ಒಂದು ಒಡಪು ಇರಬೇಕಾದ್ರೆ ಸಣ್ಣ ಬಾವಿ, ಶಂಖಚಕ್ರದ ಬಾವಿ, ಹಿಣಿಕೆ ಹಾಕಿ ನೋಡಿದ್ರೆ ಒಂದು ಹನಿ ನೀರಿಲ್ಲ. ಹೇಳ್ರಿ ಈ ಒಡಪಿನ ಉತ್ತರ. ಕೇಳ್ತಿದ್ರು ಮದುವೆಗಳಲ್ಲಿ, ಮುಂಜಿವೆಗಳಲ್ಲಿ. ಹೇಳ್ರಿ ಒಡಪ ಉತ್ತರ ಹೇಳ್ರಪ್ಪ ಒಡಪಿಂದ ಅಂತಿದ್ರು. ಹೇಳಿದ್ರು ಸರಿ ಹೇಳಿಕಂದ್ರೆ ಅವ್ರು ಸೋತಂಗ. ನೀವು ಹೇಳ್ರಿ ವಿದ್ಯಾರ್ಥಿಗಳ ಈ ಒಡಪಿನ ಉತ್ತರ. ರೌಂಡ್ ಇರ್ತದ, ಸಣ್ಣದಿರ್ತದ ಬಾವಿ, ಆದ್ರೆ ಹಿಣಿಕೆ ಹಾಕಿ ನೋಡಿದ್ರೆ ಒಂದು ಹನಿ ನೀರು ಕೂಡ ಕಾಣೋದಿಲ್ಲ ಬಾವಿ ಒಳಗೆ. ಹೇಳ್ರಿ ಸರಿಯಾದ ಉತ್ತರ ಏನಪ್ಪಾ? ಕಿವಿ ಅಂತ ಅರ್ಥ. ಇನ್ನೊಂದು ಕೇಳ್ತೀನಿ ಹೇಳ್ರಿ. ಕೈ ಉಂಟು ಕಾಲಿಲ್ಲ, ಶಿರಹರಿದ ಮುಂಡ, ನವಗಾಯ 9 ತೂತ, ಒಯ್ಯನೊಯ್ಯನೆ ಬಂದು ರಾಯರ ಹೆಗಲೆ ಏರಿಕೊಂಡ. ನೋಡ್ರಿ, ಕೈ ಅದಾವ, ಕಾಲಿಲ್ಲ, 9 ತೂತದವ, ರಾಜರ ಹೆಗಲ ಮ್ಯಾಗ ಬಂದು ಕುತ್ಕೋತದ. ಏನು ಹೇಳ್ರಿ? ನಿಂಗೆ ಏನು ಹೇಳ್ರಿ ಅಂದ ತಕ್ಷಣ ನೀವೇನು ಮಾಡ್ತೀರಿ? ಯೋಚನೆ ಮಾಡ್ತೀರಿ. ಯೋಚನೆ ಮಾಡೋದ್ರಿಂದ ಬುದ್ಧಿ ಕೌಶಲ ಹೆಚ್ಚಾಗ್ತದೆ, ನೆನಪಿನ ಶಕ್ತಿ ಹೆಚ್ಚಾಗ್ತದೆ. ಇದನ್ನ ಏನು ಬೇಸರಕ್ಕೆ ಬರೋದಿಲ್ಲ. ತಲೆಯಾಗ ಹುಳ ಬಿಟ್ಟಂಗಂತಾರಲ್ಲ, ನೆನಪು ಮಾಡ್ಕೊಳ್ಳಿಕ್ಕೆ ಅನ್ಸದು. ಹೇಳ್ರಿ ಉತ್ತರ ಅಂಕಿ ಅಂತ ಉತ್ತರ. ನೋಡ್ರಿ, ಕೈ ಅದಾವ, 2 ತೋಳಿರ್ತಾವ, ತಳ ಕಾಲಿಲ್ಲ, ನವಗಾಯ ಎಲ್ಲಿ ಬೇಕಲ್ಲಿ 9 ತೂತಾಗಿರ್ತಾವ, ಹೊಲಿಗೆ ಹಾಕಿರ್ತಾವ ಟೈಲರ್. ರಾಯರ ಹೆಗಲ ಮೇಲೆ ಕುತ್ಕೋತದ, ಬಂದು ಮೇಲೆ ಹೆಗಲ ಮೇಲೆ ಕುತ್ಕೋತದ. ಎಂತ ಬೇಕಾದಂತ ರಾಜ ಇರಲಿ ಹೆಗಲ ಮೇಲೆ ಬಂದು ಕುತ್ಕೋತದ. ಶಿರ ಹರಿದ ಮುಂಡಂದ್ರೆ ಕುತ್ತಿಗೆ ಇಲ್ಲ, ಇದಕ್ಕ ಶಿರ ಅಂದ್ರೆ ಕುತ್ತಿಗೆ ಇಲ್ಲದಂತ ಬರೀ ಇಡೀ ದೇಹ ಮಾತ್ರ ಇರ್ತದೆ. ಏನಪ್ಪಾ ಅಂದ್ರೆ ಅಂಕಿ ಅಂತ ಹೇಳ್ಬೋದು. ಇನ್ನೊಂದು ಹೇಳ್ರಿ, ನೀರ್ನಾಗ ಹುಡ್ತದ, ನೀರ್ನಾಗ ಸಾಯ್ತದ. ಹೇಳಿ ಉತ್ತರ. ಹೊಡಪು ಏನಪ್ಪ ಉತ್ತರ? ಉಪ್ಪು ಅಂತ ಅರ್ಥ ಕೊಡ್ತದೆ. ಹೌದಲ್ಲ? ಎಷ್ಟು ಕೌಶಲ್ಯತೆ, ಎಷ್ಟು ಆಯಾಸ ಮರೆಸ್ತದ. ಒಡಪು ವೀರಗಾಸೆ ಅಂತ ಬರ್ತದೆ, ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವಂಥದ್ದು ವೀರಗಾಸೆ. ಯಾಕಿದಕ್ಕೆ ವೀರಗಾಸೆ ಅಂತಕ್ಕಂಥ ಹೆಸರು ಬಂತು ಅಲ್ಲಿಕ್ಕೆ ಒಂದು ಕಥೆ ಇದೆ, ಅದನ್ನು ನೋಡ್ತಾ ಹೋಗೋಣ ಎಲ್ಲರೂ. ದಕ್ಷ ಬ್ರಹ್ಮ ತಾನು ಮಾಡಿದಂತಹ ಯಾಗಕ್ಕೆ ಮಹಾಮಹಿಮ ಈಶ್ವರ ಅಥವಾ ಶಿವನನ್ನ ಬಿಟ್ಟು ಉಳಿದ ದೇವಾನುದೇವತೆಗಳನ್ನ ಆಹ್ವಾನಿಸ್ತಾನೆ ದಕ್ಷ ಬ್ರಹ್ಮ. ತಂದೆ ಉದ್ದೇಶಪೂರ್ವಕವಾಗಿ ತನ್ನ ಗಂಡ ಶಿವನನ್ನ ಅವಮಾನ ಮಾಡಿದ್ದಾನೆ ಅಂತ ತಿಳ್ಕೊಂಡು ದಾಕ್ಷಾಯಿಣಿ, ಶಿವನ ಮಗಳು ದಾಕ್ಷಾಯಿಣಿ, ದಕ್ಷ ಬ್ರಹ್ಮನ ಹೆಂಡತಿಕಿ, ಇಲ್ಲ ದಕ್ಷ ಬ್ರಹ್ಮನ ಮಗಳು. ಕ್ಷಮಿಸಬೇಕು, ದಕ್ಷ ಬ್ರಹ್ಮನ ಮಗಳು. ದಕ್ಷ ಬ್ರಹ್ಮ ಒಂದು ಯಾಗ ಮಾಡ್ತಾ ಇದ್ದ. ತಾನು ಮಾಡ್ತಕ್ಕಂಥ ಯಾಗಕ್ಕೆ ಶಿವನನ್ನು ಕರೀಲಿಲ್ಲ, ಉಳಿದ ದೇವತೆಗಳನ್ನು ಕರೀತಾನೆ. ಮಗಳು ಆದಂತಹ ದಾಕ್ಷಾಯಿಣಿಗೆ ಕೋಪ ಬರ್ತದೆ. ತನ್ನ ತಂದೆ ಉದ್ದೇಶಪೂರ್ವಕವಾಗಿ ನನ್ನ ಗಂಡನಾದಂತಹ ಶಿವನನ್ನ ಅವಮಾನ ಮಾಡುವುದರ ಸಲುವಾಗಿ ತನ್ನ ಗಂಡನನ್ನು ಕರೆದಿಲ್ಲ ಅಂತೇಳಿ ಕೋಪಗೊಳ್ತಾಳೆ. ನ್ಯಾಯ ಕೇಳಿಕೋಸ್ಕರವಾಗಿ ತಂದೆ ಮನೆಗೆ ಬರ್ತಾಳೆ. ಗಂಡನ ಆಜ್ಞೆಯನ್ನು ಕೂಡ ಧಿಕ್ಕರಿಸ್ತಾಳೆ. ಅಷ್ಟು ಎಷ್ಟು ಹೇಳಿದ್ರು ಕೇಳಿ, ಶಿವ ಹೋಗ್ಬೇಡ ಅಂತ ಹೇಳ್ತಾನೆ. ಆದ್ರೂ ಬರ್ತಾಳೆ, ತಂದೆ ಬಳಿ ಬರ್ತಾಳೆ. ಅಳಿಯನ ಮೇಲೆ ಅತಿಯಾದಂಥ ಕೋಪ ಇರ್ತದೆ. ಯಾರಿಗೆ? ದಕ್ಷ ಬ್ರಹ್ಮನಿಗೆ. ಯಾರು ಅಳಿಯ? ಶಿವ. ಶಿವನ ಮೇಲಿನ ಕೋಪದಿಂದ ಮಗಳು ಅಂತದನ್ನ ಮರೆತು ದಕ್ಷ ಬ್ರಹ್ಮ ದಾಕ್ಷಾಯಿಣಿಯನ್ನ ಉದಾಸೀನ ಮನೋಭಾವನೆಯಿಂದ ಕಾಣ್ತಾನೆ. ಬಂದಿರ್ತಾಳೆ ಯಾಗಕ್ಕೆ ನ್ಯಾಯ ಕೇಳಬೇಕಂತೇಳಿ. ನೋಡಿದ್ರು ನೋಡ್ಲಾರ್ದಂಗ ಅಡ್ಡಾಡ್ತಿರ್ತಾನೆ. ಯಾರು? ದಕ್ಷ ಬ್ರಹ್ಮ. ಇಷ್ಟು ಮಾಡಿದ್ದಷ್ಟೇ ಅಂತಾನೆ ದಾಕ್ಷಾಯಿಣಿಯ ಎದುರಿಗೆ ಶಿವನನ್ನ ನಿಂದಿಸ್ತಾನೆ. ಮನಸ್ಸಿಗೆ ಬಂದಂಗೆ, ಬಾಯಿಗೆ ಬಂದಂಗೆ ಬೈತಾನೆ ಶಿವನಿಗೆ.
ಪತಿಯ ನಿಂದನೆಯನ್ನ ಸಹಿಸಿಕೊಳ್ಳಿಕ್ಕಾಗದೆ ದಾಕ್ಷಾಯಿ ಯಾಗವನ್ನ ಮಾಡಲಿಕ್ಕೆ ತಯಾರು ಮಾಡಿದಂಥ ಒಂದು ಅಗ್ನಿಕುಂಡ ಇರ್ತದೆ. ಆ ಅಗ್ನಿಕುಂಡವನ್ನು ಪ್ರವೇಶ ಮಾಡ್ತಾಳೆ. ಎಂಥ ದುರ್ಘಟನೆ ನಡೀತು. ಈ ದುರ್ಘಟನೆಯಿಂದ ಬಹಳ ಕೋಪಭರಿತನಾಗಿರುವಂತಹ ಶಿವ ಉಗ್ರ ತಾಂಡವ ನೃತ್ಯವನ್ನು ಮಾಡ್ತಾನೆ. ನೋಡಿ, ಕೋಪಗೊಂಡಾಗ ಒಂದು ರೀತಿ ನೃತ್ಯ ಮಾಡ್ತಾನೆ, ಸಂತಸವಾದಾಗ ಒಂದು ರೀತಿ ನೃತ್ಯ ಮಾಡ್ತಾನೆ. ಶಿವ ತಾಂಡವ ನೃತ್ಯ ಅಂತ ನೀವು ನೋಡ್ಬೋದು. ಉಗ್ರವಾದಾಗ ನಟರಾಜನ ನೃತ್ಯವನ್ನು ಮಾಡ್ತಾನೆ. ಆಗ ಕೋಪದಿಂದ ಹಣೆಯ ಮೇಲಿನ ಬೆವರನ್ನ ಬೆರಳುಗಳಿಂದ ಬಾಚಿ ನೆಲಕ್ಕೆ ಅಪ್ಪಳಿಸ್ತಾನೆ. ಶಿವ ತಾಂಡವ ನೃತ್ಯ ಮಾಡುತ್ತಿರುವಾಗ ಬೆವರು ಬರ್ತದೆ ಹಣಿ ಮೇಲೆ, ಅದನ್ನು ಬಾಚಿ ನೆಲಕ್ಕೆ ಅಪ್ಪಳಿಸ್ತಾನೆ ಬೆರಳುಗಳನ್ನು ತೆಗೆದುಕೊಂಡು. ಆಗ ಏನ್ ಮಾಡ್ದ ಶಿವ? 101 ಆಯುಧಗಳನ್ನು ಧರಿಸಿದಂತಹ ವೀರಭದ್ರನ ಅವತಾರವನ್ನ ತಾಳ್ತಾನೆ. ನೋಡ್ಬೋದು ನೀವು, ವೀರಭದ್ರನ ಅವತಾರ ಶಿವನ ಅವತಾರ. ಶಿವನು ತಾಳಿದಂತೆ ಇನ್ನೊಂದು ಅವತಾರ ವೀರಭದ್ರ. ಕೋಪ ಬಂದಾಗ ಆ ವೀರಭದ್ರನ ಅವತಾರವನ್ನು ತಾಳ್ತಾನೆ. ಶಸ್ತ್ರ ಹಾಕೊಳ್ಳೋದು ಅಂತ ಹೇಳ್ತೀವಿ ನಾವು, ವಿಶೇಷವಾಗಿ ಹಳ್ಳಿಗಳಲ್ಲಿ. ಶ್ರಾವಣ ಮಾಸ ಏನು ಮುಗಿತದಲ್ಲ, ಕೊನೆಯಲ್ಲಿ ಈ ಶಸ್ತ್ರ ಹಾಕೊಳ್ಳೋದು, ಪುರಾಣ ಮೆರೆಯೋದು ಅಂತ ಹೇಳ್ತಿಲ್ಲ. ಪುರಾಣ ಮೆರೆಯೋ ದಿವಸ ಇವ್ರು ಕರೆಸಿರ್ತಾರೆ. ವೀರಶೈವ ಲಿಂಗಾಯತರು ಇವರು ಜಾಸ್ತಿ ಕರೆಸಿರ್ತಾರೆ ಶಸ್ತ್ರ ಹಾಕೊಳ್ಳೋದು, ವೀರಭದ್ರನ ಅವತಾರಧಾರಿಗಳನ್ನು. ಮುಂದೆ ವೀರಭದ್ರ ಏನ್ ಮಾಡ್ತಾನ? ಶಿವ ವೀರಭದ್ರನ ಅವತಾರವನ್ನು ತಾಳಿ ದಕ್ಷ ಬ್ರಹ್ಮ ನಡೆಸ್ತಾ ಇರ್ತಕ್ಕಂಥ ಯಾಗಶಾಲೆಗೆ ಬರ್ತಾನೆ. ಅದನ್ನು ನಾಶಪಡಿಸ್ತಾನೆ ಯಾಗಶಾಲೆಯಲ್ಲಿ. ಅಲ್ಲಿ ವೀರಭದ್ರ ತೋರಿದ ಪ್ರತಾಪದ ಪ್ರತೀಕವೇ ವೀರಗಾಸೆ ಕುಣಿತ ಪ್ರಾರಂಭ ಆಗ್ತದೆ. ಅಂದಿನಿಂದ ಈ ವೀರಗಾಸೆ ಕುಣಿತ ಅನ್ನುವಂಥದ್ದು ಬೆಳಕಿಗೆ ಬಂತು ಅಂತೇಳಿ ಕಲಾವಿದರು ಹೇಳ್ತಾರೆ. ಇದಕ್ಕೆ ಈ ರೀತಿಯಾದಂಥ ಒಂದು ಪೌರಾಣಿಕ ನಿಲ್ಲದೆ ವೀರಗಾಸೆ ಕುಣಿತಕ್ಕೆ ಜನಪದ. ಜನಾಂಗದ ಸಂಸ್ಕೃತಿ, ಬದುಕು, ಸಮಾಜದ ಒಟ್ಟಾರೆ ಸಹಜ ಕ್ರಿಯಾತ್ಮಕತೆಯೇ ಜನಪದ. ಶ್ರೀ ಸಾಮಾನ್ಯರು ರಚನೆ ಮಾಡಿದಂಥ ಸಾಹಿತ್ಯ ಪ್ರಕಾರವೇ ಜನಪದ ಸಾಹಿತ್ಯ. ಜನಪದರು ಅಂತಂದರೆ ಶ್ರೀ ಸಾಮಾನ್ಯರು. ಸಾಮಾನ್ಯ ಜನತೆ ತಾವಾಡುವ ಭಾಷೆಯಲ್ಲೇ ಕಟ್ಟಿಕೊಂಡು ಉಳಿಸಿಕೊಂಡಿರುವ ಸಾಹಿತ್ಯ ಸಂಪನ್ಮೂಲವೇ ಜನಪದ ಸಾಹಿತ್ಯ. ಇದು ಮೌಖಿಕ ಪರಂಪರೆಯ ಅಭಿವ್ಯಕ್ತಪಡಿಸತಕ್ಕಂಥ ಒಂದು ರೂಪ. ಬಾಯಿಂದ ಬಾಯಿಗೆ ಹರಿದುಕೊಂಡು ಬಂದಿರುವಂತಹ ಒಂದು ಸಾಹಿತ್ಯ ಪ್ರಕಾರ ಇದು. ವಿದ್ಯಾರ್ಥಿಗಳೇ, ಈ ದಿನ ಪದಗಳ ಅರ್ಥವನ್ನು ಕೊನೆಯದಾಗಿ ನೋಡೋಣ. ಏಕತಾನತೆ ಒಂದೇ ರೀತಿಯ, ಕಾಳಗ ಯುದ್ಧ, ಯುದ್ಧ ಪದದ ತದ್ಭರೂಪ ಜುದ್ಧ. ಗಿರಿಕಿ ಅಂದರೆ ತಿರುಗು ಅಂತ ಅರ್ಥ. ಗೊಂಡೇವ ಬಣ್ಣ ಬಣ್ಣದ ದಾರದ ಗೊಂಚಲು. ಚಕ್ರಮಂಡಿ ಯಕ್ಷಗಾನದ ನೃತ್ಯದ ಒಂದು ಹೆಜ್ಜೆ. ಚಂಡೆ ಚರ್ಮವಾದ್ಯ. ದೀವಟಿಗೆ ಪಂಜು. ಬಟ್ಟು ವೃತ್ತಾಕಾರದ ರಾಳ. ಬೆಂಕಿಯ ಜ್ವಾಲೆ ಎಚ್ಚಿಸಲು ಬಳಸುವ ಪುಡಿ. ವಾಡಿಕೆ ರೂಢಿ. ವೈಖರಿ ರೀತಿ. ಕಥನ ಕವನ ಹಾಡಿನ ಮೂಲಕ ಹೇಳ್ತಕ್ಕಂಥ ಕಥೆ. ಕುಬ್ಜೆ ಗೂಡು ಬೆನ್ನಿನವಳು. ಯಾರಪ್ಪ? ಮಂತರಿ ಅಂತ ರಾಮಾಯಣದಲ್ಲಿ ಬರ್ತಾಳೆ. ಗುಡಿ ಡೊಳ್ಳು ಬಾರಿಸ್ತಕ್ಕಂಥ ಮರದ ತುಂಡು. ಗುಡಿ ಅಂತೇಳಿ ಅಲ್ಲಿಗೆ ಹೊಡೆಯಕ್ಕಯ್ಯೋ ಬಳಕೆ ಮಾಡ್ತಾರೆ. ಗುಡಿ ಕೊಡ್ಲೆ ಅಂತ. ಚಾಪು ವರ್ಚಸ್ಸು ಅಂತ ಅರ್ಥ. ನೇಪಥ್ಯ ತೆರೆಯ ಹಿಂಭಾಗ. ಮಂತ್ರಮುಗ್ಧ ಪರವಶ. ಹಾಸು ಹೊಕ್ಕು ಅಂದರೆ ಆವರಿಸು ಅಂತ ಅರ್ಥ. ಹೊನ್ನಾವಿಗೆ ಚಿನ್ನದ ಪಾದುಕೆ. La